ನಾಯಿಗಳೆಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮುದ್ದಾದ ನಾಯಿ ಮರಿಗಳನ್ನು ನೋಡೋದೇ ಒಂದು ಚಂದ. ಹಲವಾರು ಬಗೆಯ ಸಾಕು ಪ್ರಾಣಿಗಳಲ್ಲಿ ಮಾನವನೊಂದಿಗೆ ಇಷ್ಟೊಂದು ಸೋಷಿಯಲೈಸ್ ಆದ ಪ್ರಾಣಿ ಮತ್ತೊಂದು ಇರಲಿಕ್ಕಿಲ್ಲ. ಹಾಗಾದರೆ ಈ ಶ್ವಾನಕ್ಕೂ ಒಂದು ಪುರಾಣ ಇರಬೇಕಲ್ವ? ಇದೆ. ಏನದಂತ ತಿಳಿಯೋಣ ಬನ್ನಿ. ಹಿಂದೂ ಪುರಾಣಗಳಲ್ಲಿ ಶ್ವಾನಗಳ ಬಗ್ಗೆ ಉಲ್ಲೇಖವಿದೆ. ದತ್ತಾತ್ರೇಯ ದೇವರ ಬಳಿ ಇರ್ತಕ್ಕಂತಹ 4 ಶ್ವಾನಗಳು 4 ವೇದಗಳನ್ನು ಸೂಚಿಸುತ್ತವೆ. ಮಹಾಭಾರತ ಕಾಲದಲ್ಲೇ ಅಂದರೆ ಸುಮಾರು 3400 ವರ್ಷಗಳ ಹಿಂದೆಯೇ ಯುಧಿಷ್ಠರ ಶ್ವಾನವೊಂದನ್ನು ಸಾಕಿದ್ದು ಉಲ್ಲೇಖವಾಗಿದೆ. ಋಗ್ವೇದ ಕಾಲದಲ್ಲಿ ಸರಮ ಎಂಬ ಹೆಣ್ಣು ನಾಯಿ ಸ್ವಾಮಿ ನಿಷ್ಠೆಗೆ ಪ್ರಸಿದ್ಧವಾಗಿತ್ತಂತೆ. ಅದರ 2 ಮರಿಗಳು ಶ್ಯಾಮ್ ಮತ್ತು ಸಬಲ. ಈ 3 ನಾಯಿಗಳು ದೇವತೆಗಳಿಗೆ ಪ್ರಿಯವಾಗಿದ್ವಂತೆ. ಹೀಗಂತ ವೇದಗಳಲ್ಲಿ ಉಲ್ಲೇಖಿತವಾಗಿದೆ. ಹಾಗಾಗಿ ನಾಯಿಗಳಿಗೆ ಸರಮೇಯ ಎಂದು ಕರೆಯುವಂತಹ ರೂಢಿಯೂ ಕೂಡ ಇದೆ. ನಾಯಿಗಳು ಭೈರವನ ವಾಹನ ಎನ್ನಲಾಗ್ತದೆ. ಸಿಂಧೂ ನಾಗರಿಕತೆಯಲ್ಲೂ ಸಹ ನಾಯಿಗಳು ಇದ್ದುದರ ಬಗ್ಗೆ ದಾಖಲೆಗಳಿವೆ. ಅಲ್ಲದೆ ಕ್ರಿಸ್ತಪೂರ್ವ 2000ದಲ್ಲೇ ಈಜಿಪ್ತಿಯನ್ನರು ನಾಯಿಗಳ ತಳಿ ಅಭಿವೃದ್ಧಿಪಡಿಸುತ್ತಿದ್ದರಂತೆ. ಹಾಗಾದರೆ ಈ ನಾಯಿಗಳ ಉಗಮ ಹೇಗಾಯಿತು? ಅದಕ್ಕೆ ಇಲ್ಲಿದೆ ಉತ್ತರ. ಸುಮಾರು 4 ಕೋಟಿ ವರ್ಷಗಳ ಹಿಂದೆ ಉದ್ದವಾದ ದೇಹ, ಉದ್ದನೆಯ ಬಾಲ ಮತ್ತು ಚಿಕ್ಕದಾದ ಕಾಲುಗಳನ್ನು ಹೊಂದಿದ್ದ ಪುನುಗು ಬೆಕ್ಕಿನಂತಹ ಮಿಯಾಸಿನ್ ಎನ್ನುವಂತಹ ಪ್ರಾಣಿಯು ಕಾಲಕ್ರಮೇಣ ಪ್ರಾಕೃತಿಕ ಬದಲಾವಣೆಗೆ ಒಳಗಾಯಿತು. ಪರಿಣಾಮ ಅದು ತನ್ನ ಪಂಜಗಳಿಂದ ಏಕಾಂಗಿಯಾಗಿ ಬೇಟೆಯಾಡುವ ಸಾಮರ್ಥ್ಯವನ್ನು ವೃದ್ಧಿಸಿಕೊಂಡಿತು. ಈ ಜೀವಿಗಳೇ ಕ್ಯಾನಿಡ್ಗಳು. ಈ ಜೀವಿಗಳಿಂದಲೇ ನಾಯಿಗಳ ಕುಟುಂಬಕ್ಕೆ ಕೆನೈನ್ ಎಂಬ ಹೆಸರು ಬಂತು. ನಾಯಿಗಳ ಉಗಮ ಕುರಿತು ತಜ್ಞರಲ್ಲೇ ಭಿನ್ನಾಭಿಪ್ರಾಯಗಳಿವೆ. ಸಾಮಾನ್ಯವಾಗಿ ತೋಳಗಳಿಂದ ನಾಯಿಗಳ ಉಗಮವಾಯಿತು ಎನ್ನಲಾಗ್ತದೆ. ಆದರೆ ಅದು ತಪ್ಪು. ಇಂದು ಜಗತ್ತಿನಾದ್ಯಂತ 9 ತಳಿಗಳು ಮಾತ್ರ ತೋಳಗಳಿಂದ ಉಗಮವಾಗಿವೆ. ಉಳಿದಂತೆ ನರಿ ಮತ್ತು ಬಿಲದಲ್ಲಿ ವಾಸಿಸ್ತಕ್ಕಂತಹ ಮೂಷಿಕ ಜಾತಿಯ ಪ್ರಾಣಿಗಳಿಂದಲೂ ನಾಯಿಗಳ ಉಗಮವಾಗಿದೆ. ಟೆರಿಯರ್ ಗುಂಪಿನ ನಾಯಿಗಳು ನರಿಗಳಿಂದ ಉಗಮವಾಗಿವೆ ಎನ್ನಲಾಗ್ತದೆ. ಅರಿಸ್ಟಾಟಲ್ರ ಪ್ರಕಾರ ಕೆಲವು ನಾಯಿ ತಳಿಗಳು ನಾಯಿ ಮತ್ತು ನರಿಗಳ ಸಂಕರಿತ ತಳಿಗಳಾಗಿವೆ ಅಂತ ಹೇಳ್ತಾರೆ. ಮಾನವ ಪ್ರಥಮವಾಗಿ ಪಳಗಿಸಿದ ಪ್ರಾಣಿ ಅಂದರೆ ನಾಯಿ. ಯಾಕಂದರೆ ಸುಮಾರು 12,000 ವರ್ಷಗಳ ಹಿಂದೆ ಒಂದೇ ಕಾಲಘಟ್ಟದಲ್ಲಿ ಜಗತ್ತಿನಾದ್ಯಂತ ನಾಯಿಗಳು ಮಾನವನ ಒಡನಾಡಿಗಳಾಗಿವೆ ಎನ್ನಲಾಗ್ತದೆ. ಆದರೆ ಚಾರ್ಲ್ಸ್ ಡಾರ್ವಿನ್ರ ಪ್ರಕಾರ ಸುಮಾರು 4,000ದಿಂದ 5,000 ವರ್ಷಗಳ ಹಿಂದೆ ಈ ವಿದ್ಯಮಾನ ಜರುಗಿರಬಹುದು ಎಂದು ಅಂದಾಜಿಸಲಾಗಿದೆ. ಅದೇನೇ ಇರಲಿ, ಇಂದು ಜಗತ್ತಿನಾದ್ಯಂತ 350ಕ್ಕೂ ಅಧಿಕ ನಾಯಿ ತಳಿಗಳಿವೆ. ಅವೆಲ್ಲವೂ ಸ್ವಾಮಿ ನಿಷ್ಠೆಯಲ್ಲಿ ಒಂದಕ್ಕಿಂತ ಒಂದು ಮೇಲು. ಮಾನವನ ಒಡನಾಡಿಯಾದ ಅಷ್ಟು ಪ್ರಾಣಿಗಳಲ್ಲಿ ನಾಯಿಯಷ್ಟು ನಂಬುಗೆಯ ಪ್ರಾಣಿ ಮತ್ತೊಂದು ಇರಲಿಕ್ಕಿಲ್ಲ ಎಂದರೆ ಅತಿಶಯೋಕ್ತಿ ಎನಿಸಲಾರದು.